ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾವಿನಕಾಯಲ್ಲಿ ಹಲ್ವಾ ಮಾಡ್ತಾಯಿದ್ದೀನಿ. ನೋಡಿ, ಹೊಸ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಯಾರಿಗೆಲ್ಲ ಇಷ್ಟ ಇದೆ ಹೇಳಿ ಅವರೆಲ್ಲ ಈ ರೆಸಿಪಿ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ, ಸ್ವೀಟು, ಹುಳಿ ಹುಳಿ. ಹಾಗೆ ನೋಡಿ, ನಾನು ಗಿಳಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೊಗೊಂಡು ನೀಟಾಗಿ ತುರ್ಕೊತಿದ್ದೀನಿ. ಅಂದರೆ ಈಗ ಒಂದು ಮಾವಿನಕಾಯಲ್ಲಿ ಅರ್ಧ ಮಾವಿನಕಾಯಿ ಅಷ್ಟೇ ತುರ್ಕೊತಾ ಇದ್ದೀನಿ. ನೋಡಿ, ಅದು ತುರಿ ಉದ್ದ ಬರಬೇಕು. ಇದೊಂಥರ ಹುಳಿ ಹುಳಿಗೆ ಚೆನ್ನಾಗಿ ಸಿಗುತ್ತೆ. ಹುಳಿ ಇರೋ ಮಾವಿನಕಾಯಿನೇ ತೊಗೊಳ್ಳಿ, ಸ್ವೀಟ್ ಇರೋ ಮಾವಿನಕಾಯಿ ತೊಗೊಬಿಡಿ. ನೋಡಿ, ಈಗ ಒಂದು ಮಾವಿನಕಾಯಿಲಿ ಅರ್ಧ ತುರ್ಕೊಂಡಿದ್ದೀನಿ, ಇನ್ನರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಪೂರ್ತಿ ಓಟೆ ಕಾಣಿಸ್ತಿದೆ. ಇದನ್ನು ಈಗ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ. ನೋಡಿ, ನೀಟಾಗಿ ಪೇಸ್ಟ್ ಆಗಿದೆ. ಈಗ ಇದು ನೋಡಿ, ಒಂದು ಮುಕ್ಕಾಲು ಬಟ್ಲಾಗಿದೆ ಅರ್ಧ ಮಾವಿನಕಾಯಿ. ಈಗ ಒಂದು ಗ್ಯಾಸ್ ಹಚ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ, ಏಕೆಂದರೆ ಇದು ತಳ ಹಿಡಿಬಾರ್ದು. ಅದಕ್ಕೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ನಾನು ನಂದಿನಿ ತುಪ್ಪನ ಹಾಕ್ತಾಯಿದ್ದೀನಿ. ಈಗ ಇದು ತುಪ್ಪ ಬಿಸಿ ಆಗಲಿ. ಈಗ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಯಾವ್ಯಾವುದು ಅಂತಂದರೆ ಗೋಡಂಬಿ ಮತ್ತು ಬಾದಾಮಿ, ಪಿಸ್ತಾ. ದ್ರಾಕ್ಷಿ ಯೂಸ್ ಮಾಡ್ತಿಲ್ಲ. ಇದನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನಿಮ್ಮ ಡ್ರೈ ಫ್ರೂಟ್ಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಯಾಕೆಂದರೆ ಹಲ್ವಾದಲ್ಲಿ ಡ್ರೈ ಫ್ರೂಟ್ಸು ಮತ್ತು ಅದು ಸಿಹಿ ಹುಳಿ ಜೊತೆಗೆ ಇದು ಕಾಂಬಿನೇಷನ್ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೀವು ಒಂದು ಸರಿ ಮಾಡಿ ತಿಂದರೆ ನೆಕ್ಸ್ಟ್ ಇನ್ನು ಮಾವಿನಕಾಯಿ ಸೀಸನ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೋಬೇಕು, ಅಷ್ಟು ಚೆನ್ನಾಗಿದೆ ಇದು ಹಲ್ವಾ. ಒಮ್ಮೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೋಡಿ, ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ಇದೀಗ ಆಗಿದೆ. ಈಗ ಇದನ್ನು ಬೇರೆ ಬಟ್ಲಿಗೆ ತಗೊಳ್ಳೋದ. ನೋಡಿ, ಈ ರೀತಿ ನಿಧಾನ ತೊಗೊಳ್ಳಿ. ತುಪ್ಪ ಅಲ್ಲೇ ಇರಲಿ, ಏನಾದರೂ ಮಿಸ್ ಆಗಿ ಸ್ವಲ್ಪ ಉಳಿದಿದ್ರೆ. ಈಗ ಅದಕ್ಕೇ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಮಾವಿನಕಾಯಿ, ಅದನ್ನು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಸ್ವಲ್ಪ ಎಲ್ಲೋ ಇದೆ ಅಲ್ವಾ, ಸ್ವಲ್ಪ ಗ್ಲಾಸಿ ಅಂದರೆ ಸ್ವಲ್ಪ ವಾಟರ್ ಕಲರ್ ಬರುತ್ತೆ. ನೋಡಿ, ಅಲ್ಲಿ ಪ್ಯಾನಲ್ಲಿ ಕಾಣಿಸ್ತಿದೆ ನೋಡಿ, ಈ ರೀತಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹೀಗೆ ಕೈ ಬಿಡದೆ ಸ್ವಲ್ಪ ಹೀಗೆ ಪ್ಯಾನಲ್ಲೇ ಮೂವ್ ಮಾಡ್ತಾ ಇರಬೇಕು. ಇವಾಗ ನೋಡಿ, ಈಗ ನಾನು ಅದು ಮಿಕ್ಸಿ ಜಾರ್ ತೊಳ್ಕೊಂಡ್ನಲ್ಲ, ಅದರಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ನೀರಿತ್ತು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದರದ್ದನ್ನೇ ಮಾವಿನಕಾಯಿ ನೀರು. ಇದನ್ನು ನೀಟಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಇದಕ್ಕೆ ಸ್ವಲ್ಪ ಥಿಕ್ನೆಸ್ ಬರೋದಕ್ಕೆ ನಾನಿಲ್ಲಿ 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋದ. ಇದನ್ನು ನೀಟಾಗಿ ಗಂಟು ಇಲ್ಲದೆ ಇರುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಸ್ವಲ್ಪನೂ ಗಂಟು ಇರಬಾರ್ದು ಇದು. ಮತ್ತು ಇದು ಗಂಟು ಆಗುತ್ತೆ ಕೆಳಗಡೆ ಒಂದು ಲೇಯರ್. ಆಗ ನೀಟಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ಈಗ ಇದು ಹಾಗೆ ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ತುರಿದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿ, ಅದನ್ನು ಹಾಕ್ಕೊಳ್ಳೋದ. ನೋಡಿ, ಮಾವಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಉದ್ದ ಇದೆ ತುರಿ ನೋಡಿ ಮಾವಿನಕಾಯ್ದು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಈಗ ಇದು ಮಾವಿನಕಾಯಿ ಯಾವ ರೀತಿ ಬೇಯಬೇಕಂದ್ರೆ, ನಾವು ತುರಿದು ಹಾಕಿರೋ ಮಾವಿನಕಾಯಿ ಇದು ಟ್ರಾನ್ಸ್ಪರೆನ್ಸಿ ಆಗಬೇಕು. ಸ್ವಲ್ಪ ಗೊತ್ತಾಗುತ್ತೆ, ಈ ಕಲರ್ ಪೂರ್ತಿ ಚೇಂಜ್ ಆಗುತ್ತೆ. ನಾವು ಮಾವಿನಕಾಯಿ ರುಬ್ಬಾಕಿದ್ದೀವಲ್ವ, ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಆದರೆ ನಾವು ತುರಿದಾಕಿರ್ತೀವಲ್ಲ ಆ ಮಾವಿನಕಾಯಿ ಸ್ವಲ್ಪ ಅದಕ್ಕಿಂತ ಹೆಚ್ಚು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಹಾಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಕಾರ್ನ್ಫ್ಲೋರ್ನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ ಥಿಕ್ನೆಸ್ಸಿಗೆ. ನೀವು ಬೇಕು ಅಂದರೆ ಕಾರ್ನ್ಫ್ಲೋರ್ ಹಾಕಿಲ್ಲ ಅಂದರೆ ಈಗ ಇನ್ನೊಂದು ಮಾಡ್ಕೋಬೋದು. ಈ ಆಲೂಗೆಡ್ಡೆ ಪುಡಿ, ಅದು ಆಲೂಗೆಡ್ಡೆ ಪುಡಿ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಅದನ್ನು ಕೂಡ ಇದೇ ರೀತಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಮರ್ಗೆಣ್ಸು ಬರುತ್ತಲ್ವ, ಮರ್ಗೆಣ್ಸು ಪುಡಿನೂ ಕೂಡ ಇದ್ರ ಬದಲಾಗಿ ಯೂಸ್ ಮಾಡ್ಬೋದು. ಅದೆಲ್ಲ ಸಿಗುತ್ತೆ. ಒಂದ್ಸರಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ಒಂದ್ಸರಿ ಚೆಕ್ ಮಾಡಿ. ಪೊಟ್ಯಾಟೊ ಪೌಡರು ಮತ್ತು ಇನ್ನೂ ಏನೇನೋ ಹೆಸರಿದೆ ಅದಕ್ಕೆ. ಈಗ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗೋಯಿತು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ. ನೋಡಿ,
ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ನಿಮಗೆ ರುಚಿಗೆ ತಕ್ಕಂಗೆ ಸಕ್ಕರೆ ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಬಟ್ಲು ಆಗುವಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಬೆಲ್ಲನೂ ಹಾಕೋಬೋದು, ಬಟ್ ಬೆಲ್ಲ ಹಾಕಿದ್ರೆ ಕಲರ್ ಚೇಂಜ್ ಆಗುತ್ತೆ ಮತ್ತು ಅಷ್ಟು ಟೇಸ್ಟ್ ಬರಲ್ಲ. ಒಂದು ಸರಿ ಬೆಲ್ಲ ಹಾಕೋ ಕೂಡ ಟ್ರೈ ಮಾಡಿ. ಈಗ ನಾನು ಡ್ರೈ ಫ್ರೂಟ್ಸ್ನ ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ನು. ಅದು ಯೆಲ್ಲೋ ಇದೆ, ಡ್ರೈ ಫ್ರೂಟ್ಸು ಕಲರ್ ಇದೆ, ಒಂದು ವೈಟ್ ಇದೆ, ಮಾಮೂಲಿ ಪಿಸ್ತಾ, ಗೋಡಂಬಿ, ಬಾದಾಮಿ, ಮೂರು ಕಲರ್ ಬರ್ತಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಕಲರ್ ಇವಾಗ ಚೇಂಜ್ ಆಯಿತು ನೋಡಿದ್ರಾ? ನೋಡಿ, ಇದು ಚೆನ್ನಾಗಿ ಕುದಿಬೇಕು, ತಳ ಹಿಡಿಬಾರ್ದು. ಅದಕ್ಕೆ ನಾನ್ ಸ್ಟಿಕ್ಕೇ ಯೂಸ್ ಮಾಡಿ. ಬೇರೆ ಪಾತ್ರೆ ಯೂಸ್ ಮಾಡಿದ್ರೆ ಅದು ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಬೇರೆ ಪಾತ್ರೆ ಯೂಸ್ ಮಾಡಿದ್ರೆ ಅದನ್ನು ಕೈ ಬಿಡದೇ ಇರೋ ಹಾಗೆ ತಿರುಗ್ತಾನೆ ಇರಬೇಕಾಗುತ್ತೆ. ಬಟ್ ನಾನ್ ಸ್ಟಿಕ್ಕಲ್ಲಾದರೆ ಅದು ಚೆನ್ನಾಗಿ ಬೇಯ್ತದೆ, ತಳ ಹಿಡಿಯಲ್ಲ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಆವಾಗ ಇದನ್ನು ತಿರುವಾಕಿ. ನೋಡಿ, ನಾವು ತುರಿದಾಕಿರೋ ಮಾವಿನಕಾಯಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಬ್ಸರ್ವ್ ಮಾಡಿ. ಮತ್ತು ನೀವು ಎಷ್ಟು ಡ್ರೈ ಫ್ರೂಟ್ಸ್ ಹಾಕ್ತೀರಾ ಅಷ್ಟು ತುಂಬ ಒಳ್ಳೆಯದು. ಈ ಯಾರೆಲ್ಲ ಕನ್ಸೀವ್ ಆಗಿರ್ತಾರೆ ಅವರಿಗೆ ಮಾವಿನಕಾಯಿ ಫ್ಲೇವರ್ಗಳು ತುಂಬ ಇಷ್ಟ ಇರುತ್ತೆ. ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ಮಾವಿನಕಾಯಿ ಯಾರ್ಯಾರಿಗಿಷ್ಟ ಅವರೆಲ್ಲ ಈ ರೆಸಿಪಿನ ಟ್ರೈ ಮಾಡಿ ಒಮ್ಮೆ. ತುಂಬ ಚೆನ್ನಾಗಿದೆ. ಈಗ ಇದು ಆಗಿದೆ, ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ನೋಡಿ. ಈ ರೀತಿ ಇನ್ನು ಗ್ಯಾಸ್ ಆಫ್ ಮಾಡಿದ್ರೂ ಕುದೀತಾನೆ ಇದೆ ನೋಡಿ. ಈಗ ಇದು ಪೂರ್ತಿ ಡ್ರೈ ಆಗಿದೆ. ಒಂದು 2-3 ಅವರ್ಸ್ ಬಿಟ್ಟರೆ ಈ ರೀತಿ ಡ್ರೈ ಆಗುತ್ತೆ. ನಿಮಗೆ ಜಾಸ್ತಿ ಬೇಗನೆ ಡ್ರೈ ಆಗಬೇಕು ಅಂದರೆ ಸ್ವಲ್ಪ ಫ್ರೀಝರ್ಗಿಡಿ. ನೋಡಿ, ಈಗ ಇದನ್ನು ಹಾರಿಜಾಂಟಲ್ ಆಗಿ ಮತ್ತು ವರ್ಟಿಕಲ್ ಆಗಿ ಕಟ್ ಮಾಡ್ಕೊಳ್ಳೋದಾ ನೋಡಿ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಬೇಡ ಅಂದರೂ ಹಾಗೇ ತಿನ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಒಂದು ಈಚೆ ಆದರೆ ಒಂದು 2 ಡೇಸ್ ಇಡ್ಬೋದು. ಫ್ರೀಝರಲ್ಲಾದರೆ ಒಂದು 15 to 20 ಡೇಸ್ ತನಕ ಇಟ್ಕೊಂಡು ತಿನ್ಬೋದು, ಏನೂ ಆಗೋಲ್ಲ. ನೋಡಿ, ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋದಾ. ಈಗ ಕಟ್ ಮಾಡಾಗಿದೆ ನೋಡಿ. ಈಗ ನಮಗೆ ಶೇಪ್ ಅಷ್ಟು ಅಂದರೆ ಇದು ಇನ್ನೂ ಸ್ವಲ್ಪ ಡ್ರೈ ಆಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ 1 ಅವರ್ ಅಷ್ಟೇ ಡ್ರೈ ಆಗಿರೋದು, ಅದಕ್ಕೆ ಈ ರೀತಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.